ಎಳೆಯರ ರಾಮಾಯಣದ 1ನೇ ಅಧ್ಯಾಯ ಪುತ್ರ ಕಾಮೇಷ್ಟಿ ಕರುಣಿಸಿದ ಸುಪುತ್ರರು. ಉಪ ಅಧ್ಯಾಯ ತ್ರಿಶಂಕು ಸ್ವರ್ಗ. ಕೌಶಿಕನು ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಇಕ್ಷ್ವಾಕು ವಂಶಕ್ಕೆ ಸೇರಿದ ತ್ರಿಶಂಕು ಎಂಬ ರಾಜನಿದ್ದನು. ಅವನು ಪರಾಕ್ರಮಿಯೂ ಸತ್ಯವಂತನೂ ರೂಪವಂತನೂ ಆಗಿದ್ದನು. ಅವನ ಧರ್ಮದಿಂದ ರಾಜ್ಯ ಆಳುತ್ತಿದ್ದನು. ಆದರೆ ಅವನಿಗೆ ತನ್ನ ಸುಂದರವಾದ ಶರೀರದ ಬಗ್ಗೆ ಬಹಳ ಅಭಿಮಾನವಿತ್ತು. ಹೇಗಾದರೂ ಮಾಡಿ ತಾನು ತನ್ನ ಮನುಷ್ಯ ಶರೀರದೊಂದಿಗೆ ಸ್ವರ್ಗಕ್ಕೆ ಹೋಗಬೇಕೆಂದು ಅವನು ಅಪೇಕ್ಷೆಪಟ್ಟ. ಕುಲಗುರುಗಳಾದ ವಶಿಷ್ಠರ ಬಳಿಗೆ ಹೋಗಿ ಅವನು ತನ್ನ ಆಸೆಯನ್ನು ತೋಡಿಕೊಂಡ. ಗುರುಗಳೇ, ಯಾವುದಾದರೂ ಒಂದು ಯಜ್ಞ ಮಾಡಿ ನನ್ನನ್ನು ಈ ದೇಹದೊಂದಿಗೆ ಸ್ವರ್ಗಕ್ಕೆ ಕಳುಹಿಸಿಕೊಡಿ ಎಂದು ಪ್ರಾರ್ಥಿಸಿದ. ವಶಿಷ್ಠರು, ತ್ರಿಶಂಕು, ನಿನಗೆ ನಿನ್ನ ಶರೀರದ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚಿನ ಅಭಿಮಾನ ಹುಟ್ಟಿದೆ. ಈ ರೀತಿಯ ಮಮಕಾರ ಒಳ್ಳೆಯದಲ್ಲ. ಸ್ವರ್ಗ ಪದವಿಯನ್ನು ಬಯಸುವವರು ಯಾವುದೇ ರೀತಿಯಾದ ಆಸೆ, ಅಹಂಕಾರ, ಮಮಕಾರಗಳನ್ನು ಹೊಂದಿರಬಾರದು. ಆದ್ದರಿಂದ ನೀನು ಮನುಷ್ಯ ದೇಹದಿಂದ ಸ್ವರ್ಗಕ್ಕೆ ಹೋಗುವುದು ಸಾಧ್ಯವಿಲ್ಲ ಎಂದು ಬಿಟ್ಟರು. ಆದರೆ ತ್ರಿಶಂಕುವಿಗೆ ಇದರಿಂದ ಸಮಾಧಾನವಾಗಲಿಲ್ಲ. ಅವನು ವಶಿಷ್ಠ ಪುತ್ರರ ಬಳಿಗೆ ಬಂದ. ಅವರು ಮಹಾ ತಪಸ್ವಿಗಳು. ತ್ರಿಶಂಕು ರಾಜ ಅವರ ಬಳಿ ತನ್ನ ಆಸೆಯನ್ನು ತಿಳಿಸಿದ. ನಿಮ್ಮ ತಂದೆಯವರಾದ ವಶಿಷ್ಠರಂತೂ ನನ್ನ ಅಪೇಕ್ಷೆಯನ್ನು ನಿರಾಕರಿಸಿಬಿಟ್ಟರು. ನೀವಾದರೂ ನನ್ನನ್ನು ನಿರಾಶೆಗೊಳಿಸಬೇಡಿ ಎಂದು ಪ್ರಾರ್ಥಿಸಿದ. ತ್ರಿಶಂಕುವಿನ ಮಾತು ಕೇಳಿ ವಶಿಷ್ಠ ಪುತ್ರರಿಗೆ ಅಸಾಧ್ಯ ಕೋಪ ಬಂತು. ನಮ್ಮ ತಂದೆಯವರು ಸಾಧ್ಯವಿಲ್ಲ ಎಂದು ಹೇಳಿದ ಕೆಲಸವನ್ನು ನಾವು ಮಾಡಬೇಕೆಂದು ಕೋರುತ್ತಿದ್ದೀಯಾ? ಇದರಿಂದ ನೀನು ಗುರುಗಳಾದ ವಶಿಷ್ಠರಿಗೆ ಅಪಮಾನ ಮಾಡಿರುವೆ. ನೀನು ಭ್ರಷ್ಟನಾಗಿ ಹೋಗು ಎಂದು ಶಾಪ ಕೊಟ್ಟುಬಿಟ್ರು. ಕೂಡಲೇ ಸುಂದರ ರೂಪಿನ ತ್ರಿಶಂಕು ಕುರೂಪಿಯಾಗಿ ಹೋದ. ಬಂಗಾರದ ಬಣ್ಣದಿಂದ ಕಂಗೊಳಿಸಿದ್ದ ಅವನ ಶರೀರ ಇದ್ದಲಿನಂತೆ ಕಪ್ಪಾಯಿತು. ರೇಷ್ಮೆಯಂತೆ ನಯವಾಗಿದ್ದವನ ತಲೆ ಕೂದಲು ಒರಟೊರಟಾಗಿ ಜಟೆ ಕಟ್ಟಿಕೊಂಡಿತು. ಅವನ ಶರೀರವನ್ನು ಅಲಂಕರಿಸಿದ್ದ ಚಿನ್ನದ ಆಭರಣಗಳು ಕಬ್ಬಿಣದ್ದಾಗಿ ಬಿಟ್ಟವು. ಅವನು ಹುಟ್ಟಿದ್ದ ಬಟ್ಟೆ ಛಿದ್ರವಾಗಿ ಹರಿದು ಹೋಯಿತು. ತ್ರಿಶಂಕುವಿನ ಈ ವಿರೂಪವನ್ನು ಕಂಡು ಅವನು ಹತ್ತಿರವಿದ್ದವರು ಹೆದರಿ ಓಡಿ ಹೋದರು. ಸ್ವಂತ ಮಕ್ಕಳು, ಮಂತ್ರಿಗಳು, ಪ್ರಜೆಗಳು ತ್ರಿಶಂಕುವನ್ನು ತೊರೆದು ಬಿಟ್ಟರು. ಸುಂದರ ರೂಪದಿಂದ ಸ್ವರ್ಗಕ್ಕೆ ಹೋಗುವ ಆಸೆ ಹೊಂದಿದ್ದ ಆ ರಾಜ ತನಗೆ ಇದ್ದ ರೂಪವನ್ನು ಹಾಳು ಮಾಡಿಕೊಂಡ. ರಾಜ್ಯವನ್ನು ಕಳೆದುಕೊಂಡ. ಒಬ್ಬಂಟಿಗನಾಗಿ ಬಿಟ್ಟ. ಹೀಗೆ ಬಂಧುಗಳಿಂದ ತೊರೆಯಲ್ಪಟ್ಟ ತ್ರಿಶಂಕು ಕಾಡು ಮೇಡುಗಳಲ್ಲಿ ಅಲೆದಾಡಿಕೊಂಡಿದ್ದ. ಒಂದು ದಿನ ಅವನು ಕೌಶಿಕನ ಆಶ್ರಮಕ್ಕೆ ಬಂದ. ಕೌಶಿಕನ ಬಳಿ ತನ್ನ ಅಳಲನ್ನು ತೋಡಿಕೊಂಡ. ಋಷಿಗಳೇ, ನೀವೇ ನನ್ನನ್ನು ಕಾಪಾಡಬೇಕು ಎಂದು ಬೇಡಿಕೊಂಡ. ತ್ರಿಶಂಕುವಿನ ಕಥೆಯನ್ನು ಕೇಳಿದ ಕೌಶಿಕನಿಗೆ ಅವನ ಬಗ್ಗೆ ಮರುಕ ಉಂಟಾಯಿತು. ಅವನಿಗೆ ಸಹಾಯ ಮಾಡಬೇಕು ಎನಿಸಿತು. ತ್ರಿಶಂಕುವನ್ನು ಕುರಿತು, ಮಹಾರಾಜ, ನೀನು ಹೆದರಬೇಡ. ನನಗೆ ತಿಳಿದಂತೆ ನೀನು ಧರ್ಮಿಷ್ಠ, ಸತ್ಯವಂತ. ಆದ್ದರಿಂದ ನೀನು ಸ್ವರ್ಗಕ್ಕೆ ಹೋಗಲು ಅರ್ಹನಾಗಿದ್ದೀಯೆ. ನಿನ್ನ ಗುರುಪುತ್ರರ ಶಾಪದ ಬಗ್ಗೆ ಚಿಂತಿಸಬೇಡ. ನಿನಗೆ ಒದಗಿರುವ ಭ್ರಷ್ಟತನವನ್ನು ನಾನು ಹೋಗಲಾಡಿಸುತ್ತೇನೆ. ಮನುಷ್ಯ ರೂಪದಲ್ಲೇ ನೀನು ಸ್ವರ್ಗಕ್ಕೆ ಹೋಗುವಂತೆ ಮಾಡುತ್ತೇನೆ ಎಂದನು. ತ್ರಿಶಂಕುವನ ಮನಸ್ಸಿಗೆ ನೆಮ್ಮದಿಯಾಯಿತು. ನಂತರ ಕೌಶಿಕನು ಆ ಅರಣ್ಯದಲ್ಲಿದ್ದ ಇತರ ಋಷಿಗಳಿಗೆ ಹೇಳಿ ಕಳುಹಿಸಿದನು. ಅವನ ಕರೆಗೆ ಓಗೊಟ್ಟು ಅನೇಕ ಋಷಿ ಮುನಿಗಳು ಬಂದರು. ಕೌಶಿಕನು ಅವರಿಗೆ ತ್ರಿಶಂಕುವಿನ ಕಥೆಯನ್ನು ಹೇಳಿದನು. ತ್ರಿಶಂಕುವಿಗೆ ಬಹಳ ಅನ್ಯಾಯವಾಗಿದೆ. ನಾವೆಲ್ಲ ಸೇರಿ ಅನ್ಯಾಯವನ್ನು ಸರಿಪಡಿಸೋಣ. ನಾವೊಂದು ಯಾಗವನ್ನು ಮಾಡೋಣ. ತ್ರಿಶಂಕುವನ್ನು ಅವನ ಶರೀರ ಸಹಿತವಾಗಿ ಸ್ವರ್ಗಕ್ಕೆ ಕಳುಹಿಸೋಣ ಎಂದನು. ಇತರ ಋಷಿಗಳಿಗೆ ಕೌಶಿಕನನ್ನು ಕಂಡರೆ ಒಂದು ರೀತಿಯ ಭಯ. ಅವನು ಮಹಾ ತಪಸ್ವಿ, ಹಠವಾದಿ ಎಂಬುದನ್ನು ಎಲ್ಲರೂ ಕಂಡುಕೊಂಡಿದ್ದರು. ಆದ್ದರಿಂದ ಅವನ ಮಾತಿಗೆ ಎದುರಾಡದೆ ಒಪ್ಪಿಕೊಂಡರು. ಒಂದು ದೊಡ್ಡ ಯಾಗ ಆರಂಭವಾಯಿತು. ಆ ಯಾಗಕ್ಕೆ ಕೌಶಿಕ ಋಷಿ ಅಧ್ವರ್ಯವಾದನು. ಮಂತ್ರಗಳಲ್ಲಿ ನಿಷ್ಣಾತರಾದ ಋತ್ವಿಜರು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಯಜ್ಞ ಕಾರ್ಯಗಳನ್ನು ನೆರವೇರಿಸಿದರು. ಯಾಗದ ಕೊನೆಯ ಘಟ್ಟ ಬಂದಿತು. ಆಗ ಕೌಶಿಕ ಮುನಿಯು ಯಾಗದ ಹವಿರ್ಭಾಗವನ್ನು ಸ್ವೀಕರಿಸಲು ಸಮಸ್ತ ದೇವತೆಗಳನ್ನು ಆಹ್ವಾನಿಸಿದನು. ಆದರೆ ಯಾವ ದೇವತೆಯೂ ಕೌಶಿಕನ ಆಹ್ವಾನಕ್ಕೆ ಓಗೊಡಲಿಲ್ಲ. ಕೌಶಿಕನಿಗೆ ಅಸಾಧ್ಯ ಕೋಪ ಬಂತು. ಅವನು ಯಜ್ಞಕ್ಕೆ ಹವಿಸ್ಸನ್ನು ಹಾಕುವ ಉಪಕರಣವನ್ನು ಕೈಯಲ್ಲಿ ಹಿಡಿದುಕೊಂಡ. ತನ್ನ ಸಿಡಿಲಿನಂತಹ ಕಂಠವನ್ನು ಮೊಳಗಿಸುತ್ತಾ, ತ್ರಿಶಂಕು ಮಹಾರಾಜ, ದೇವತೆಗಳು ಹವಿಸ್ಸನ್ನು ಸ್ವೀಕರಿಸಲು ಬರಲಿಲ್ಲ. ಆದರೂ ಚಿಂತೆ ಇಲ್ಲ. ಇಗೋ, ಇದುವರೆಗೆ ನನ್ನ ತಪಸ್ಸಿನ ಫಲವನ್ನು ನಿನಗೆ ದಾರಿ ಏರುತ್ತಿದ್ದೇನೆ. ಇದರ ಪ್ರಭಾವದಿಂದ ನೀನು ಶರೀರ ಸಹಿತನಾಗಿ ಸ್ವರ್ಗಕ್ಕೆ ಹೋಗು ಎಂದನು. ಆ ಕೂಡಲೇ ಒಂದು ಅದ್ಭುತ ನಡೆಯಿತು. ಅಲ್ಲಿದ್ದ ಮುನಿಗಳು ನೋಡುತ್ತಿದ್ದಂತೆ ತ್ರಿಶಂಕು ಭೂಲೋಕದಿಂದ ಸ್ವರ್ಗಲೋಕದ ಕಡೆಗೆ ಏರಿಕೊಂಡು ಹೋದ. ಸ್ವರ್ಗದ ಬಾಗಿಲು ತಲುಪಿದ. ಆದರೆ ದೇವಲೋಕದ ರಾಜ ಇಂದ್ರ ತ್ರಿಶಂಕುವನ್ನು ಒಳಗೆ ಬಿಡಲಿಲ್ಲ. ನೀನು ಗುರುಪುತ್ರರ ಶಾಪಕ್ಕೆ ಗುರುವಾಗಿರುವ ಭ್ರಷ್ಟ, ನಿನಗೆ ಸ್ವರ್ಗದಲ್ಲಿ ಪ್ರವೇಶವಿಲ್ಲ ಎಂದು ಹೇಳುತ್ತಾ ತ್ರಿಶಂಕುವನ್ನು ಕೆಳಗೆ ದಬ್ಬಿಬಿಟ್ಟ.
ತ್ರಿಶಂಕು ತಲೆ ಕೆಳಗಾಗಿ ಭೂಮಿಯ ಕಡೆಗೆ ಬೀಳತೊಡಗಿದ. ಮಹರ್ಷಿಗಳೇ, ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡ. ಇತ್ತ ಭೂಲೋಕದಲ್ಲಿದ್ದ ಕೌಶಿಕನಿಗೆ ತ್ರಿಶಂಕುವಿನ ಕೂಗು ಕೇಳಿಸಿತು. ಅವನಿಗೆ ಇಂದ್ರನ ಮೇಲೆ ಅಸಾಧ್ಯ ಕೋಪ ಬಂತು. ಸಿಡಿಲಿನ ಧ್ವನಿಯಲ್ಲಿ, ತ್ರಿಶಂಕು ನಿಲ್ಲು ಎಂದು ಕೂಗಿದ. ಆ ಕೂಡಲೇ ಮತ್ತೊಂದು ಅದ್ಭುತ ನಡೆಯಿತು. ತಲೆ ಕೆಳಗಾಗಿ ಬೀಳುತ್ತಿದ್ದ ತ್ರಿಶಂಕು ಭೂಮಿಗೂ ಸ್ವರ್ಗಕ್ಕೂ ನಡುವೆ ಹಾಗೆ ತಲೆ ಕೆಳಗಾಗಿ ನಿಂತ. ಮಹರ್ಷಿಗಳೆಂದು ಸುತ್ತುವರೆದಿದ್ದ ಕೌಶಿಕ ಇಂದ್ರನ ಮೇಲೆ ಕೋಪದಿಂದ ನಡುಗುತ್ತಾ, ಇಂದ್ರ, ಇಗೋ ನನ್ನ ಶಕ್ತಿಯನ್ನು ನೋಡು, ನಾನೀಗ ಹೊಸ ಸ್ವರ್ಗವನ್ನೇ ಸೃಷ್ಟಿಸುತ್ತೇನೆ, ಬೇರೊಬ್ಬ ಇಂದ್ರನನ್ನೇ ಹುಟ್ಟಿಸುತ್ತೇನೆ ಎಂದು ಘೋಷಿಸಿದ. ಅಂತರಿಕ್ಷದ ದಕ್ಷಿಣ ದಿಕ್ಕಿನಲ್ಲಿ ಇನ್ನೊಂದು ಸಪ್ತರ್ಷಿ ಮಂಡಲವನ್ನು, ಅದಕ್ಕೆ ಅನುಗುಣವಾಗಿ ನಕ್ಷತ್ರ ಪಂಕ್ತಿಯೊಂದನ್ನು ನಿರ್ಮಿಸಿದನು. ಆನಂತರ ಹೊಸ ಹೊಸ ದೇವತೆಗಳನ್ನು ಸೃಷ್ಟಿಸಲು ಪ್ರಾರಂಭಿಸಿದನು. ಆಗ ದೇವತೆಗಳಿಗೆ ಬಹಳ ಹೆದರಿಕೆಯಾಯಿತು. ಅವರೆಲ್ಲ ಜೊತೆಗೂಡಿ ಕೌಶಿಕನ ಬಳಿಗೆ ಬಂದರು. ಕೌಶಿಕ, ನಿನ್ನ ಕೋಪವನ್ನು ಬಿಡು, ನಿನ್ನ ಸೃಷ್ಟಿ ಅತ್ಯದ್ಭುತವಾಗಿದೆ. ತ್ರಿಶಂಕು ಈಗ ಇರುವ ಕಡೆಯೇ ಇರುವ ರೀತಿಯಲ್ಲೇ ಇರಲಿ. ಅವನಿಗೆ ಸ್ವರ್ಗಲೋಕದ ಎಲ್ಲ ಸುಖ ಸಂತೋಷಗಳು ಅವನಿರುವಲ್ಲಿಯೂ ಸಿಗುವಂತೆ ಮಾಡುತ್ತೇವೆ. ಈಗ ನೀನು ಸೃಷ್ಟಿಸುವ ನಕ್ಷತ್ರಗಳು ದೇವತೆಗಳು ಹಾಗೇ ಇರಲಿ, ಆದರೆ ಹೊಸ ಇಂದ್ರನನ್ನು ಮಾತ್ರ ಸೃಷ್ಟಿಸಬೇಡ ಎಂದು ಪ್ರಾರ್ಥಿಸಿದರು. ಕೌಶಿಕನು ಶಾಂತನಾದ. ಹೇಗೂ ತ್ರಿಶಂಕುವನಿಗೆ ಸ್ವರ್ಗಕ್ಕೆ ಸಿಕ್ಕಿದಂತಾಗಿತ್ತು. ಆದ್ದರಿಂದ ದೇವತೆಗಳ ಪ್ರಾರ್ಥನೆಯಂತೆ ಕೌಶಿಕ ತಾನು ಕೈಕೊಂಡಿದ್ದ ಸೃಷ್ಟಿ ಕಾರ್ಯವನ್ನು ನಿಲ್ಲಿಸಿದ.